ಹಾಯ್ ಫ್ರೆಂಡ್ಸ್, ಸುರೇಶ್ ಬ್ಲಾಗ್. ಆ್ಯಕ್ಟಿವ್ ಒಂದು ಏನು ಪ್ರಾಬ್ಲಮ್ ಅಂದರೆ BS6 ಶಿಲ್ಪ ಆಗ್ತಾಯಿಲ್ಲ ಗಾಡಿ. ಶಿಲ್ಪ ಅಂದರೆ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ, ಕರೆಂಟು ಪಾಸ್ ಆಗ್ತಾಯಿಲ್ಲ. ಕಸ್ಟಮರ್ ತಂದುಬಿಟ್ರು. ನೋಡಿದ್ರೆ ಪ್ರಾಬ್ಲಮ್ ಏನಂದರೆ BS6 ಸೈಸಂಡಿದ್ರೂ ಸ್ಟಾರ್ಟ್ ಆಗೋಲ್ಲ. ಒಂದೊಂದು ಸತಿ ಅಲ್ಲ, ಕೆಲವು ಸತಿ ಆಗೋಲ್ಲ. ಇದಕ್ಕೆ ನೋಡಿದ್ರೆ ಶಿಲ್ಪ ಆಗಿಲ್ಲ. ಮತ್ತು ಸ್ಟ್ಯಾಂಡ್ ತೆಗೆದ್ಬಿಟ್ಟು ನೋಡಿದೆ, ಆವಾಗಲೂ ಆಗಿಲ್ಲ. ಆಮೇಲೆ ಸ್ಟ್ಯಾಂಡ್ ತೆಗೆದ್ಬಿಟ್ಟು ಮತ್ತು ನಾವು ಶಿಲ್ಪ ಮಾಡಿದ್ರೂ ಆಗಿಲ್ಲ. ಆಮೇಲೆ ಏನಂತ ಪ್ರಾಬ್ಲಮ್ ಅಂತ ನೋಡಿ ಎಲ್ಲ ಬಿಚ್ಚಿ ವೈರಿಂಗ್ ಎಲ್ಲ ಚೆಕ್ ಮಾಡಿದ್ರೂ ಆಗ್ತಾಯಿದ್ದಿಲ್ಲ. ಆಮೇಲೆ ಗೊತ್ತಾಯಿತು ಒಂದು ಸಣ್ಣ ಪ್ರಾಬ್ಲಮ್ ಇತ್ತು. ಆಮೇಲೆ ನೋಡಿದ್ರೆ ಒಂದು ಸಣ್ಣ ಪ್ರಾಬ್ಲಮ್ಮು ಅಂತ ನಾನು ಸುಮಾರು ಸತಿ ಒಂದು 1 ಅವರಿಂದ ಹುಡ್ಕಾಡ್ತಾ ಇದ್ದೆ, ಯಾವುದೂ ಸಿಕ್ಕಿಲ್ಲ. ಆಮೇಲೆ ನೋಡಿದ್ರೆ ಗೊತ್ತಾಯಿತು. ನೋಡಿ ಎಲ್ಲ ಚೆಕ್ ಮಾಡಿದೆ ಆದಮೇಲೆ ಒಂದು ಪೆಟ್ರೋಲ್ ಪಾಸ್ ಆಗಿದೆಯಾ ಇಲ್ಲ ಕರೆಂಟು ಬರ್ತಾಯಿಲ್ಲ, ಪೆಟ್ರೋಲು ಎಲ್ಲ ಚೆಕ್ ಮಾಡ್ತಾಯಿತ್ತು. ಆಮೇಲೆ ವೈರಿಂಗು ಎಲ್ಲ ಚೆಕ್ ಮಾಡ್ತಾಯಿತ್ತು, ಬ್ಯಾಟ್ರಿ ಹೊಸ ಬ್ಯಾಟ್ರಿ ಹಾಕಾಯಿತು. ಆಮೇಲೆ ನೋಡಿದ್ರೆ ಇವಾಗ ಗೊತ್ತಾಯಿತು ಪೆಟ್ರೋಲ್ ಎಲ್ಲ ಇದೆ, ಎಲ್ಲ ಒಂದು ಸಣ್ಣ ಪ್ರಾಬ್ಲಮ್ ಒಂದು ಇದೆ. ಆಮೇಲೆ ನೋಡಿದೆ ಸುಮಾರು ಸತಿ ಹುಡ್ಕಾಡಿ ಎಲ್ಲ ಚೆಕ್ ಆದಮೇಲೆ ಆಮೇಲೆ ಗೊತ್ತಾಯಿತು ಬಾಟ್ಲ್ ಕಾಯಲ್ಲಿ ವೈರು ಬಿಚ್ಕೊಬಿಟ್ಟಿದೆ ಅಂತ. ಸುಮಾರು ಇದನ್ನು ನಾವು 1.5 ಅವರಿಂದ ಹುಡ್ಕಾಡ್ತಾ ಇದ್ದೀನಿ. ಆಮೇಲೆ ನೋಡಿದ್ರೆ ಬಾಟ್ಲು ಕಾಯಲ್ಲಿ ವೈರ್ ಬಿಚ್ಕೊಂಡಿತ್ತು. ಆದಮೇಲೆ ಗೊತ್ತಾಯಿತು ಇದರಿಂದ ಕರೆಂಟ್ ಪಾಸ್ ಆಗಿದೆ ಅಂದ್ಬಿಟ್ಟು. ಆಮೇಲೆ ವೈರ್ ಹಾಕಿಸಿ ಆಮೇಲೆ ಎಲ್ಲ ಚೆಕ್ ಮಾಡಿದಾದ್ಮೇಲೆ ಗಾಡಿ ಸ್ಟಾರ್ಟ್ ಆಗೋಯ್ತು. ಇಂಥ ಪ್ರಾಬ್ಲಮ್ ಇರುತ್ತೆ, ನೋಡಿಕೊಂಡು ಸಣ್ಣ ಪ್ರಾಬ್ಲಮ್ ಇರುತ್ತೆ ನೋಡ್ಕೊಂಡು ಮಾಡ್ತೀವಿ. ಆಮೇಲೆ ಸ್ವಲ್ಪ ಎಲ್ಲ ಆಯಿತು. ಕಸ್ಟಮರ್ಗೆ ಪ್ಲಗ್ ಒಂದು ಹಾಕಿದ್ನಲ್ಲ, ಪ್ಲಗ್ ಚಾರ್ಜಿಂಗು ಇದು ಸೇರಿಸಿ 250 ತೊಗೊಂಡಿದ್ನಿ. ನೆಕ್ಸ್ಟ್ ಟೈಮು ಯಾರಾದರೂ ಸರಿ, ಮೆಕ್ಯಾನಿಕ್ ಆದರೂ ಸರಿ ಇಲ್ಲ ಬೇರೆ ಯಾರಾದರೂ ಸರಿ ಚೆಕ್ ಮಾಡಿಸಿ. ಫಸ್ಟು ವೈರ್ ಬಿಚ್ಕೊಬಿಟ್ಟಿದೆ, ಎಲ್ಲ ರನ್ನಿಂಗಲ್ಲಿ ಬಿಚ್ಕೋತಾ ಇಲ್ಲ ಯಾರಾದರೂ ಬಿಚ್ಬಿಟ್ಟು ಬಿಟ್ರಾ ಏನಂತ ಗೊತ್ತಿಲ್ಲ. ಸರಿ, ಇಲ್ಲಾಗಿರೋದಕ್ಕೆ ಪರವಾಗಿಲ್ಲ. ಮಧ್ಯದಲ್ಲಿ ನೈಟಲ್ಲೋ ಅಕಸ್ಮಾತ್ ಎಲ್ಲಾದರೂ ಲಾಂಗಲ್ಲಿ ಆಯ್ತಂದರೆ ಕಸ್ಟಮರ್ ಬಗ್ಗೆ ಏನು ಮಾತಾಡೋಕ್ಕೂ ಆಗೋಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ಎಲ್ಲ ಗಾಡಿ ಸರ್ ಐತಿ. ಇವಾಗ ಸಣ್ಣ ಪ್ರಾಬ್ಲಮ್ಮು, ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಓಕೆ, ಬಾಯ್. ಸುರೇಶ್ ಬ್ಲಾಗ್ 360 ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅವಾಗ ವೀಡಿಯೋ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಕಸ್ಟಮರ್ ಅಂತೂ ಫುಲ್ ಖುಷಿ. ಓಕೆ.